ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ 28ನೆಯ ಪದ್ಯ. ಬಹಳ ಪ್ರಸಿದ್ಧ ಪದ್ಯಗಳಲ್ಲಿ ಇದು ಒಂದು. ಅದು ಹೀಗಿದೆ: ಸೊಗಯಿಸಿ ಬಂದ ಮಾಮರನೆ ತರ್ತಲೆ ಒಳ್ಳಿಯೇ ಭೂತ ಜಾತಿ ಸಂಪಗೆಯೇ ಕುಕಿಲ್ವ ಕೋಗಿಲೆಯೇ ಪಾಡುವ ತುಂಬಿಯೇ ನಲ್ಲರೊಳ್ ಮೊಗಂ ನಗೆ ಮೊಗದೊಳ್ ಪಳಂಚಲೆಯೇ ಕೂಡುವ ನಲ್ಲರೇ ನೋಡ್ಕೊಡಾವ ಬೆಟ್ಟುಗಳೊಳಂ ಆವನಂದನ ವನಗಳೊಳಂ ಬನವಾಸಿ ದೇಶದೊಳ್. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಸೊಗಯಿಸಿ ಬಂದ ಮಾಮರನೆ ತಡ್ತ ಎಲೆವಳ್ಳಿಯೇ ಭೂತ ಜಾತಿ ಸಂಪಗೆಯೇ ಕುಕಿಲ್ವ ಕೋಗಿಲೆಯೇ ಪಾಡುವ ತುಂಬಿಯೇ ನಲ್ಲರ ಒಳ್ಮೊಗಂ ನಗೆ ಮೊಗದೊಳ್ ಪಳಂಚಳೆಯೇ ಕೂಡುವ ನಲ್ಲರೆ ನೋಡ್ಪೊಳೆ ಆವ ಬೆಟ್ಟುಗಳೊಳ್ ಆವ ನಂದನ ವನಗಳೊಳಂ ಬನವಾಸಿ ದೇಶದೋಳ್. ಇದನ್ನು ಹೀಗೆ ಅರ್ಥ ಹೇಳ್ಬೋದು. ಈಗ ಪಂಪ ನಿಜವಾದ ಒಂದು ಮುಖ್ಯವಾದ ಘಟ್ಟಕ್ಕೆ ತನ್ನ ವರ್ಣನೆಯನ್ನು ತಂದು ನಿಲ್ಲಿಸ್ತಾನೆ. ಅಂದರೆ ಈ ರೀತಿಯಾಗಿ ಅನೇಕ ತೀರ್ಥಗಳಲ್ಲಿ ಮಿಂದಂತಹ ಅರ್ಜುನ ನೇರವಾಗಿ ರಾಮೇಶ್ವರಕ್ಕೆ ಬಂದು ಅಲ್ಲಿಂದ ಅನೇಕ ಪರ್ವತಗಳಲ್ಲಿ ಸ್ನಾನಗಳನ್ನು, ಅಂದರೆ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿ ಮುಂದೆ ಗೋಕರ್ಣನಾಥಕ್ಕೆ ಬಂದು ಅಲ್ಲಿಂದ ಬನವಾಸಿ ದೇಶಕ್ಕೆ ಅರ್ಜುನನನ್ನು ಕರ್ಕೊಂಡು ಬರ್ತಾನೆ. ಅಥವಾ ಅರ್ಜುನನ ಕಥಾನಾಯಕನಾದ ಅರ್ಜುನ ಬನವಾಸಿಗೆ ಬರ್ತಾನೆ. ಆ ಬನವಾಸಿ ದೇಶವನ್ನು ಅರ್ಜುನ ಕಣ್ತುಂಬ ನೋಡಿ ವರ್ಣಿಸ್ತಾನೆ. ಏನು ವಿಶೇಷ ಬನವಾಸಿದು? ಸೊಗಯಿಸಿ ಬಂದ ಮಾಮರನೆ, ಎಲ್ಲ ಕಡೆಗೆ ನೋಡಿದರೂ ಕೂಡ ಸೊಗಸಾದಂಥ ಮಾವಿನ ಮರಗಳು. ತಳ್ತ ಎಲೆವಳ್ಳಿ, ಆ ಮಾವಿನ ಮರಕ್ಕೆ ಹತ್ತಿಕೊಂಡಂತಹ ಎಲೆಬಳ್ಳಿ, ವೀಳ್ಯದ ಎಲೆಯ ಬಳ್ಳಿಗಳು. ಭೂತ ಜಾತಿ ಸಂಪಗೆ, ಜಾತಿ ಸಂಪಿಗೆಯ ಮರಗಳು. ಕುಕಿಲುವ ಕೋಗಿಲೆಯೇ, ಎಲ್ಲಿ ನೋಡಿದರೂ ಕೂಡ ಕೂಜನ ಹಾಡುತ್ತಿರುವಂತಹ ಕೋಗಿಲೆಗಳು. ಪಾಡುವ ತುಂಬಿಯೇ, ಆಮೇಲೆ ಎಲ್ಲ ಕಡೆಯೂ ಕೂಡ ಝೇಂಕಾರ ಮಾಡುತ್ತಿರುವಂಥ ತುಂಬಿಗಳು. ನಲ್ಲರ ಒಳ್ಮೊಗಂ ನಗೆ ಮೊಗಲು ಪಳಂಚಲೆಯೇ ಕೂಡುವ ನಲ್ಲರೆ. ಪ್ರೀತಿಪಾತ್ರರ ಒಳಮುಖಗಳು ತಮ್ಮ ನಗುಮುಖದಲ್ಲಿ ಪೀಡಿಸುತ್ತಿರಲು ಅವರನ್ನು ಕೂಡುವ ನಲ್ಲರು. ಎಲ್ಲಿ ನೋಡ್ಪಡೆ ಆವ ಬೆಟ್ಟುಗಳು, ಎಲ್ಲ ರೀತಿಯ ಎತ್ತರವಾದಂಥ ಪ್ರದೇಶಗಳಲ್ಲಿ ಮತ್ತು ಎಲ್ಲ ನಂದನವನಗಳಲ್ಲಿ. ಎಲ್ಲಿ ಅಂದರೆ ಬನವಾಸಿ ದೇಶದಲ್ಲಿ, ಅಂದರೆ ಕರ್ನಾಟಕದಲ್ಲಿ. ಕರ್ನಾಟಕದ ವರ್ಣನೆಯನ್ನು ಪಂಪ ಬಹಳ ಸೊಗಸಾಗಿ ಮಾಡ್ತಾನೆ. ಅಂದರೆ ಹಾಗೆ ನೋಡಿದರೆ ಪಂಪನ ತಾಯಿ ಗದಗಿನ ಭಾಗದ ಅಣ್ಣಿಗೇರಿಯವಳು. ಈಗ ಪಂಡಿತರು ಎಲ್ಲ ಹೇಳುವ ಹಾಗೆ ಪಂಪ ಈ ಅಣ್ಣಿಗೇರಿಯಲ್ಲಿ ಬೆಳೆದವನು. ಅಂದರೆ ತಂದೆಯ ಊರು ನಾನು ಹಿಂದೆಯೇ ಪ್ರಸ್ತಾಪ ಮಾಡಿದಾಗೆ ಅದು ಈಗಿನ ಕಡಪ, ಕರ್ನೂಲು, ಅಂದರೆ ಯಾವುದನ್ನು ನಾವು ಈಗ ತೆಲಂಗಾಣ ಅಂತ ಹೇಳ್ತೀವಲ್ಲ ಆ ಭಾಗದವನು ಪಂಪ, ಅಂದರೆ ಅವನ ಪೂರ್ವಜರು. ಆದರೆ ಕರ್ನಾಟಕದ ಪರಿಚಯ ಪಂಪನಿಗಿತ್ತು. ಆ ಕಾರಣಕ್ಕಾಗಿ, ಅಂದರೆ ಯಾವುದೋ ಸಂದರ್ಭದಲ್ಲಿ ತನ್ನ ಬಾಲ್ಯವನ್ನು ಪಂಪ ಬನವಾಸಿ ದೇಶದಲ್ಲಿ ಕಳೆದಿದ್ದಾನೆ ಅಂತ ನಾವು ನಂಬುತ್ತೇವೆ. ಆ ಕಾರಣಕ್ಕಾಗಿ ಕರ್ನಾಟಕದ ವರ್ಣನೆಯನ್ನು ಪಂಪ ಮನಮೆಚ್ಚಿ ವರ್ಣಿಸ್ತಾನೆ. ಎಲ್ಲಿ ನೋಡಿದರೂ ಅಲ್ಲಿ ಮಾವಿನ ಮರಗಳು. ಅಂದರೆ ಪಂಪನ ಕಾವ್ಯದಲ್ಲಿ ವಿಶೇಷವಾಗಿ ಮಾವಿನ ಮರ ಮತ್ತು ಮಲ್ಲಿಗೆ ಅದರ ಪ್ರಸ್ತಾಪ ಬಂದೇ ಬರ್ತದೆ. ಮರಗಳೆಲ್ಲ ಇರುವಲ್ಲಿ ಅಥವಾ ವನಗಳನ್ನು ವರ್ಣನೆ ಮಾಡುವಲ್ಲೆಲ್ಲ ಅಲ್ಲಿ ಮಾವಿನ ಮರಗಳಿದ್ದವು. ಆ ಮಾವಿನ ಮರಕ್ಕೆ ವೀಳ್ಯದ ಎಲೆಯ ಬಳ್ಳಿಗಳು ಸುತ್ತಿದ್ದವು ಅಥವಾ ಮಲ್ಲಿಗೆಗಳು ಸುತ್ತಿದ್ದವು. ಈ ಥರದ ವರ್ಣನೆ ಬರ್ತದೆ. ಎಲ್ಲಿ ನೋಡಿದರಲ್ಲಿ ಮಾವಿನ ಮರ, ಅದಕ್ಕೆ ಸುತ್ತಿದಂತಹ ಎಲೆಯ ಬಳ್ಳಿ, ಅಂದರೆ ವೀಳ್ಯದ ಎಲೆಯ ಬಳ್ಳಿ, ಜಾತಿ ಸಂಪಗೆಯ ಮರಗಳು, ಆ ಸಂಪಗೆಯ ಮರದಲ್ಲಿ ಕೂತಿರುವಂಥ ಕೋಗಿಲೆಗಳು, ಅದಕ್ಕೆ ಅನುಸರಿಸಿಕೊಂಡು ಬರುವಂಥ ತುಂಬಿಯ ಝೇಂಕಾರ. ಆಮೇಲೆ ಇಂತಹ ನಂದನವನಗಳಲ್ಲಿ ಎಲ್ಲ ಕಡೆಗೆ ತಮ್ಮ ಪ್ರೀತಿ ಪಾತ್ರರ ನಗೆ ಮುಖ ಮನಸ್ಸಿಗೆ ಬರಲು ಅವರನ್ನು ಸೇರುವುದಕ್ಕೆ ಕಾಯ್ತಿರುವಂಥ ಪ್ರಣಯಿಗಳು. ಇವರೆಲ್ಲರೂ ಕೂಡ ಕರ್ನಾಟಕದ, ಅಂದರೆ ಬನವಾಸಿಯ ನಂದನಗಳಲ್ಲಿ, ಎತ್ತರದ ಪ್ರದೇಶಗಳಲ್ಲಿ, ನಂದನವನಗಳಲ್ಲಿ ಸುಳಿದಾಡುತ್ತಿದ್ದರು ಎನ್ನುವುದು ಈ ಪದ್ಯದ ಒಟ್ಟು ಭಾವ.